ಕೊಪ್ಪ ತಾಲೂಕಿನ ಮೇಗುಂದ ಹೋಬಳಿಯ ಹಿರಗೆದ್ದೆ ಗ್ರಾಮ ಪಂಚಾಯಿತಿಯ ಕೂವೆ ಗ್ರಾಮದ ಸುರೇಶ್ ರವರ ಬದುಕು ಇತ್ತೀಚಿನ ದಿನಗಳಲ್ಲಿ ತೀವ್ರ ಸಂಕಷ್ಟದ ಹಾದಿಯನ್ನು ಎದುರಿಸುತ್ತಿದೆ. ಅಂಗವೈಕಲ್ಯತೆಯಿಂದ ಬಳಲುತ್ತಿದ್ದ ಸುರೇಶ್ ಅವರು ತಮ್ಮ ಸೀಮಿತ ಶಕ್ತಿಯಲ್ಲಿ ಜೀವನ ಸಾಗಿಸುತ್ತಿದ್ದವರು. ಆದರೆ ವಿಧಿಯ ಕ್ರೂರರಂತೆ ಇತ್ತೀಚೆಗೆ ಅವರಿಗೆ ಸ್ಟ್ರೋಕ್ ಹೊಡೆದು ತಮ್ಮ ಕೈಕಾಲುಗಳ ಮೇಲಿನ ಪೂರ್ಣ ಸ್ವಾಧೀನವನ್ನೇ ಕಳೆದುಕೊಂಡಿದ್ದಾರೆ. ಮೊದಲೇ ದೈಹಿಕ ಅಸಹಾಯಕತೆಯಿಂದ ಕುಕ್ಕಿ ಹೋಗಿದ್ದ ಬದುಕಿಗೆ ಸ್ಟ್ರೋಕ್ ಮತ್ತೊಂದು ಬಾರಿ ಹೊಡೆತವಾಗಿ ಪರಿಣಮಿಸಿದೆ. ಇಂದು ಅವರು ಹಾಸಿಗೆಯ ಮೇಲೆಯೇ ಬದುಕುವ ಸ್ಥಿತಿಗೆ ಎದುರಾಗಿದೆ. ಇಂತಹ ದುಃಖದ ಸಂದರ್ಭದಲ್ಲೂ ಅವರ ಬದುಕಿಗೆ ಆಸರೆಯಾಗಿರುವುದು ಅವರ ಧರ್ಮಪತ್ನಿ ಶ್ರೀಮತಿ ಪ್ರೇಮ. ತಮ್ಮ ಪತಿಯ ಚಿಕಿತ್ಸೆಗೆ ಔಷಧ ಮತ್ತು ದೈನಂದಿನ ಜೀವನಕ್ಕೆ ಅವರು ನಡೆಸುತ್ತಿರುವ ಹೋರಾಟ ನಿಜಕ್ಕೂ ಮನ ಕಲುಕುವಂತಹದ್ದು. ಈ ನೋವಿನ ಕತೆ ತಿಳಿದ ತಕ್ಷಣ ದಿನಾಂಕ 25/1/2026ರಂದು ಅಮ್ಮ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಸುಧಾಕರ್ ಎಸ್ ಶೆಟ್ಟಿ ಅವರು ಸುರೇಶ್ ಅವರ ಮನೆಗೆ ಭೇಟಿ ನೀಡಿದರು. ಅವರ ಆರೋಗ್ಯವನ್ನು ವಿಚಾರಿಸಿ ಕುಟುಂಬದ ಪರಿಸ್ಥಿತಿಯನ್ನು ಸಾವಧಾನದಿಂದ ಆಲಿಸಿದರು. ಶ್ರೀಮತಿ ಪ್ರೇಮಾ ಅವರೊಂದಿಗೆ ಮಾತನಾಡುತ್ತಾ ಇಂತಹ ಸಂಕಷ್ಟದ ಸಮಯದಲ್ಲಿ ಮಾನವೀಯತೆಯೇ ದೊಡ್ಡ ಶಕ್ತಿ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದರು. ಸುರೇಶ್ ಅವರ ಔಷಧಿ ವೆಚ್ಚಕ್ಕೆ ಮತ್ತು ತುರ್ತು ಅಗತ್ಯಗಳಿಗೆ ಅಮ್ಮ ಫೌಂಡೇಶನ್ ವತಿಯಿಂದ ಆರ್ಥಿಕ ನೆರವನ್ನು ಶ್ರೀ ಸುಧಾಕರ್ ಎಸ್ ಶೆಟ್ಟಿ ಅವರು ನೀಡಿದರು. ಇದು ಕೇವಲ ಹಣಕಾಸಿನ ಸಹಾಯವಲ್ಲ, ನಿರಾಶೆಯ ಅಂಧಕಾರದಲ್ಲಿರುವ ಒಂದು ಕುಟುಂಬಕ್ಕೆ ನಂಬಿಕೆಯ ಬೆಳಕಾಗಿರುವ ಒಂದು ಮಾನವೀಯ ಹೆಜ್ಜೆ. ಸಂಕಷ್ಟದಲ್ಲಿರುವವರ ಕೈ ಹಿಡಿಯುವುದು, ನೋವಿನ ಮಧ್ಯೆ ಧೈರ್ಯ ತುಂಬುವುದು, ಅಸಹಾಯಕರ ಬದುಕಿಗೆ ಆಸರೆಯಾಗಿರುವುದು ಇದೇ ನಮ್ಮ ಅಮ್ಮ ಫೌಂಡೇಶನ್ನ ಧ್ಯೇಯ. ಸುರೇಶ್ ಅವರ ಬದುಕು ಮತ್ತೆ ಒಂದು ದಿನ ಹೊಸ ಆಶಯದೊಂದಿಗೆ ಮುನ್ನಡೆಯಲಿ ಎಂಬ ಹೃದಯಪೂರ್ವಕ ಆಶಯದೊಂದಿಗೆ ಅಮ್ಮ ಫೌಂಡೇಶನ್ ಅವರೊಂದಿಗೆ ಸದಾ ನಿಂತಿದೆ.